ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರ ಸೇರಿದ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಏನು ಈಗ ಬೆಳ್ಳಿ ಮಹೋತ್ಸವದ ರಜತ ಮಹೋತ್ಸವವನ್ನು ಆಚರಣೆ ಮಾಡ್ತಾಯಿದ್ವಿ. ಅಷ್ಟೇ ಅಲ್ಲ, ಅವರು ಈಗಾಗಲೇ ಸುಮಾರು 80 ವಿಧಾನಸಭಾ ಕ್ಷೇತ್ರಗಳನ್ನ ಈಗಾಗಲೇ ಅವರು ಸಂಘಟನೆ ದೃಷ್ಟಿಯಿಂದ ಹೋಗಿ ಆಯಾ ವಿಧಾನಸಭಾ ಕ್ಷೇತ್ರದಲ್ಲಿ ಸಭೆ ಮಾಡಿದ್ದಾರೆ. ಇನ್ನು ಮುಂದೆ ದಿನಗಳಲ್ಲಿ ರಾಜ್ಯದ 224 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಅದೇ ರೀತಿ ಸಂಘಟನೆಯನ್ನು ಕಟ್ಟಿ ಮುಂದಿನಲ್ಲಿ ಈ ಒಂದು ಪ್ರಾದೇಶಿಕ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಶ್ರಮಿಸಲಿ ಅಂತೇಳಿ ಆ ತಾಯಿ ಶ್ರಮಿಸಲಿಕ್ಕೆ ಆ ತಾಯಿ ಚಾಮುಂಡೇಶ್ವರಿ ಇನ್ನೂ ಅವ್ರಿಗೆ ಹೆಚ್ಚು ಶಕ್ತಿಯನ್ನು ಕೊಡಲಿ ಅಂತೇಳಿ ನಾವು ಈ ಸಂದರ್ಭ 4ನೇ ತಾರೀಕು ಈಗಾಗಲೇ ಹಾಸನದಲ್ಲಿ ಏನು ಸಮಾವೇಶವನ್ನು ನಡೆಸಬೇಕು ಅಂತೇಳಿ ಅಲ್ಲಿ ನಮ್ಮ ಪಕ್ಷದ ನಾಯಕರು ನಮ್ಮ HD ರೇವಣ್ಣ ಸಾಹೇಬರು ಅವರ ನೇತೃತ್ವದಲ್ಲಿ ಈಗಾಗಲೇ ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ, ನಿಖಿಲ್ ಕುಮಾರಣ್ಣ, ಅಲ್ಲಿ ನಮ್ಮ ಡಾಕ್ಟರ್ ಸೂರಜ್ ರೇವಣ್ಣರವರು ಹಾಗೂ ಇವರೆಲ್ಲರೂ ಸೇರಿ ಹಾಸನ ಜಿಲ್ಲೆಯ ಎಲ್ಲ ಶಾಸಕರು ಆದಿಯಾಗಿ ಈಗಾಗಲೇ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನವನ್ನು ಸೇರಿಸಬೇಕು ಅಂತೇಳಿ ಈಗಾಗಲೇ ಸಮಾವೇಶ ಮಾಡಬೇಕು ಅಂತೇಳಿ ಈಗಾಗಲೇ ಪೂರ್ವ ಸಿದ್ಧತೆಗಳು ಮಾಡ್ತಾಯಿದ್ದಾರೆ. ನಿನ್ನೆಯೂ ಸಹ ಕುಮಾರಣ್ಣರಲ್ಲಿ ಹೋಗಿ ಆ ಪೂರ್ವ ಸಿದ್ಧತೆಗಳ ಬಗ್ಗೆ ಈಗಾಗಲೇ ಪರಿಶೀಲನೆ ಮಾಡಿದ್ದಾರೆ. ಸಾಕಷ್ಟು ಜನಸಂಖ್ಯೆ ಬರೀ ಹಾಸನ ಜಿಲ್ಲೆ ಅಷ್ಟೇ ಅಲ್ಲ, ಅಭಿಮಾನಿಗಳು ಆ JDS ಪಕ್ಷದ ಇರ್ತಕ್ಕಂಥ ಪ್ರೀತಿ ವಿಶ್ವಾಸದಿಂದ ಎಲ್ಲ ಕಡೆಯಿಂದಲೂ ಸಹ ಜನ ಬರ್ತಾರೆ. ಹಾಗಾಗಿ ಆ ಏನು ಸಮಾವೇಶ ಏನು ಮಾಡ್ತಾ ಇದ್ದಾರಲ್ಲ, ಈಗಾಗಲೇ ಅಲ್ಲಿ ಕಾಂಗ್ರೆಸ್ನವರು 2 ಸಮಾವೇಶ ಮಾಡಿ ಹಾಸನ ಜಿಲ್ಲೆಯಲ್ಲಿ JDS ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಆದರೆ ಹಾಸನ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಏನು ಮೈಸೂರು, ಹಳೆ ಮೈಸೂರು ಭಾಗ JDSನ ಭದ್ರಕೋಟೆ. ಯಾರಾದರೂ 1-2 ಸಮಾವೇಶ ನಾವು ಮಾಡಿ ನಾವೇನೋ JDS ಏನೋ ಆಗೋಗ್ಬಿಟ್ಟಿದೆ, JDS ಮುಗಿಸ್ಬಿಡ್ತೀವಿ ಅಂತಂದರೆ ಅದು ಅವರ ಭ್ರಮೆ. ಹಾಗಾಗಿ ಅದು ವಿಶೇಷವಾಗಿ ಹಾಸನ ಜಿಲ್ಲೆ ಅಂತ ಬಂದರೆ ಅಭಿವೃದ್ಧಿ ಅಧಿಕಾರಿ ಅಂತಂದರೆ ಅದು HD ರೇವಣ್ಣ ಸಾಹೇಬರು. ಇವತ್ತು ಹೈನುಗಾರಿಕೆಯಲ್ಲಿರ್ಬೋದು, ಇವತ್ತು KMF ಇರ್ಬೋದು, ಇವತ್ತು ಯಾವುದೇ ಒಂದು ಹಾಸನದಲ್ಲಿ ಇವತ್ತೇನಾದರೂ ಅಭಿವೃದ್ಧಿ ಆಗಿದೆ ದೊಡ್ಡ ಮಟ್ಟಿಗೆ ಅಂತಂದರೆ ಅದು HD ರೇವಣ್ಣ ಸಾಹೇಬರ ಕೊಡುಗೆ. ಅವರ ನೇತೃತ್ವದಲ್ಲಿ ಇವತ್ತೇನು ಹಾಸನ ಜಿಲ್ಲೆಯಲ್ಲಿ ಸಮಾವೇಶ ನಡೆಯುತ್ತೆ, ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸ್ತಾರೆ. ಅಲ್ಲಿಂದ ಏನು ಮುಂದೆ ಬರ್ತಕ್ಕಂಥ ಎಲ್ಲ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಿರ್ಬೋದು, ಆ ಎಲ್ಲ ಚುನಾವಣೆಗಳು ಸಹ JDSಗೆ ಏನು ಇದುವರೆಗೂ ಸಹ ಭದ್ರಕೋಟೆ ಇದ್ದು ಅದು ಮುಂದುವರಿತೈತೆ. ಬೆಂಗಳೂರು ಈಗಾಗಲೇ ಇವತ್ತೊಂದು ಸಭೆಯನ್ನು ಮಾಡಿದ್ರು. ಈಗಾಗಲೇ ಸುಪ್ರೀಂ ಕೋರ್ಟ್ ಈಗಾಗಲೇ ಚುನಾವಣೆ ನಡೆಸಬೇಕು ಅಂತೇಳಿ ಈಗಾಗಲೇ ಏನು ಗಡುವನ್ನು ಕೊಟ್ಟಿದ್ದಾರೆ. ನಾವು ಸಹ ಹಿಂದೆಯಿಂದಲೂ ಸಹ ನಾವು ಚುನಾವಣೆ ನಡೆಸಬೇಕು ಅಂತ ಹೇಳ್ತಾ ಇದ್ವಿ. ಯಾಕೆ ಅಂತಂದರೆ ತಮಗೆಲ್ಲ ಗೊತ್ತಿದೆ, ಈ ರಾಜ್ಯದ ಮುಖ್ಯಮಂತ್ರಿಗಳು ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಮಾತನಾಡ್ತಾರೆ. ಆದರೆ ಈ ಸರ್ಕಾರ ಬಂದು 2.5 ವರ್ಷ ಆಯಿತು. ಇದುವರೆಗೂ ಸಹ ಲೋಕಲ್ ಬಾಡಿ ಚುನಾವಣೆ ನಡೆಸಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ. ಸುಮ್ಮನೆ ಮಾತಿಗೆ ಹೇಳ್ತಾರೆ ನಾವು ಚುನಾವಣೆಗೆ ರೆಡಿ ಅಂತೇಳಿ. ಆದರೆ ಇವರು ಮಾಡಿರ್ತಕ್ಕಂಥ 2.5 ವರ್ಷದಲ್ಲಿ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಬರೀ ಹಗರಣಗಳು, ಅಭಿವೃದ್ಧಿ ಶೂನ್ಯ ಅಂಥ ಒಂದು ಸಂದರ್ಭದಲ್ಲಿ ಏನಿವತ್ತು ಚುನಾವಣೆ ಘೋಷಣೆ ಆಗಿದೆ. ಈಗಾಗಲೇ ಅಂದರೆ ಗಡುವನ್ನು ಕೊಟ್ಟಿದ್ದಾರೆ. ಅದಕ್ಕೂ ಮತ್ತೇನಾದರೂ ಕುಂಟನಪ್ಪ ಹೇಳ್ತಾರೋ ಅದು ಚುನಾವಣೆ ನಡೆಸ್ತಾರೋ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಪಕ್ಷದ ವತಿಯಿಂದ ಬೆಂಗಳೂರು ನಗರದ 228 ವಿಧಾನಸಭಾ ಕ್ಷೇತ್ರ 369 ವಾರ್ಡನ್ನು ಏನು ಮಾಡಿದ್ದಾರೆ. ಅಷ್ಟಕ್ಕೂ ಸಹ ನಾವು ಅಭ್ಯರ್ಥಿಗಳು ಈಗಾಗಲೇ ನಾವು ಮುಂಚೂಣಿಯಲ್ಲಿ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿ ಹೋಗಿ ಅಭ್ಯರ್ಥಿಗಳು ಪ್ರತಿ ವಾರ್ಡಲ್ಲೂ ಸಹ ರೆಡಿ ಇರಬೇಕು ಅಂತೇಳಿ ಈಗಾಗಲೇ ಕುಮಾರಣ್ಣವರು ಅವರೇ ಒಂದು ಸಭೆಯನ್ನು 2 ಸಭೆ ಮಾಡಿದ್ದಾರೆ ಈಗಾಗಲೇ JBಯದು. ಹಾಗಾಗಿ ಏನು ಕಾರ್ಪೊರೇಷನ್ ಚುನಾವಣೆ ಬರ್ತಾಯಿದೆ ಅದಕ್ಕೆ ನಾವು ಸರ್ವ ಸನ್ನದ್ಧರಾಗಿ ನಿಂತಿದ್ದೀವಿ.